ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ನೋಡಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ನೋಡಿ, ನಾವು ಹಾಕಿರುವಂತಹ ಈ ಇಳ್ಕಲ್ ಸೀರೆಯನ್ನು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಈ ಕಮೆಂಟ್ ಮೂಲಕ ತಿಳಿಸಿ ಅಂತ. ಇವಾಗ ನಾವು ಈ ಥರ ಆಗಿರ್ತೀವಿ ಅಂತ ನೋಡಿ. ಮಕ್ಕಳ ಥರ ನಾವು ಈ ಥರ ಆಟವನ್ನು ಆಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಏನಾಗ್ತಿತ್ತು ಅಂತಂದರೆ ಮ್ಯೂಸಿಕ್ ಬರ್ತಾಯಿತ್ತು. ನಾನು ಮ್ಯೂಸಿಕ್ ಕೊಟ್ಟಿರಲಿಲ್ಲ, ಬೇಡ ಅಂತ ಹೇಳಿ. ಇಲ್ಲಿ ಅಂದರೆ ನಾನು ಮುಂದೆ ತಾನು ಮುಂದೆ ಅಂತ ಸುಮ್ಮನೆ ಮ್ಯೂಸಿಕ್ ಆಫ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ಕೂತು ಬಿಡ್ತಾಯಿದ್ರು. ಅದನ್ನು ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆಟದ ಜೊತೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಕ್ಲಾಪ್ಸ್ ಕೂಡ ಹಾಕ್ತಿದ್ರು. ಯಾಕಂತಂದರೆ ಅಂದರೆ ಅವರಿಗೂ ಕೂಡ ಒಂಥರ ಹುರುಪು. ಅಂದರೆ ದಿನಾಲೂ ನಾವು ಬರೀ ಪಾಠ ಅಂತ ಮಾಡ್ತಿದ್ವಿ. ಇವತ್ತು ಎಲ್ಲರ ಜೊತೆ ಮಕ್ಕಳ ಜೊತೆ ನಾವು ತುಂಬಾ ಫ್ರೀಯಾಗಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ವಿ. ನೋಡಿ, ಇವಾಗ ನಾವು ಆಟದಲ್ಲಿ ಮಕ್ಕಳು ಯಾವ ಥರ ಆಟ ಆಡ್ತಾರೆ ಅಂದರೆ ಕುಳಿತುಕೊಳ್ಳುವಾಗ ನಾನು ಮುಂದೆ ತಾನು ಮುಂದೆ ಅಂತ ಯಾವ ಥರ ಹಿಂಗೆ ಮಾಡ್ತಿರ್ತಾರೆ, ಆ ಥರ ನಾವು ಆಟಗಳನ್ನು ಆಡ್ಕೊಂಡು ತುಂಬಾ ಖುಷಿಪಟ್ವಿ. ಇಲ್ಲಿ ಮಕ್ಕಳು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅಂದರೆ ಆ ಟೀಚರ್ ಈ ಟೀಚರ್ ಅಂತ ಹೆಸರು ಹೇಳ್ಕೊಂಡು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ಕೇಕೆ ಹಾಕ್ತಿದ್ರು. ತುಂಬಾ ಖುಷಿ ಆಗ್ತಿತ್ತು. ಇಲ್ಲಿ ಬೇಡ, ಬೀಳೋದು ಬೇಡ ಅಂತ ಹೇಳಿ, ನೀವೇನೇ ಕೂತ್ಕೊಳ್ಳಿ, ನಾನು ಕೂಡಲ್ಲ, ನನಗೆ ಅಂದರೆ ಚೇರ್ ಮುಂದೆ ಸರಿದ್ರೆ ಬೀಳೋದು ಬೇಡ ಅಂತ ಹೇಳಿ ನಾನು ಅವರನ್ನೇ ಬಿಟ್ಕೊಟ್ಬಿಟ್ಟೆ. ಬೇಡಪ್ಪ ಅಂತ ಹೇಳಿ ಮುಂದೆ ನೋಡಿ ಏನಾಗುತ್ತೆ ಅಂತ. ತುಂಬಾ ಖುಷಿ ಆಗುತ್ತೆ. ಸುಮ್ಮನೆ ಒಂದು ಹಾಡಿನಲ್ಲಿ ಸಣ್ಣ ಪ್ರಯತ್ನವನ್ನು ಮಾಡಿದೆ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣ, ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣ, ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಈ ಹಾಡನ್ನು ಹಾಡುವಾಗ ತುಂಬಾ ಎಮೋಷ್ನಲ್ ಆಗ್ತಿತ್ತು. ಹಾಗೆ ಒಂಥರ ಕೂಡ ಅನ್ನಿಸ್ತಿತ್ತು. ಇಲ್ಲ ಪರವಾಗಿಲ್ಲ ಅಂತ ಹೇಳಿ ಸಣ್ಣ ಪ್ರಯತ್ನವನ್ನು ಮಾಡಿದೆ. ಈ ಹಾಡವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಡಿ ತೋರಿಸ್ತೀನಿ. ಇವಾಗ ಇದು ಸುಮ್ಮನೆ ಸಣ್ಣ ಪ್ರಯತ್ನ ಅಂತ ಮಾಡಿದ್ದೀನಿ. 9 ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಇವಾಗ ನೋಡಿ, ಬಲೂನ್ ಆಟವನ್ನು ಆಡಿಸ್ತಾ ಇದ್ರು. ಅಂದರೆ ಒಂದು ಕೈ ಹಿಂದೆ ಕಟ್ಟಿ ಬಲೂನನ್ನು ಕೆಳಗೆ ಬಿಡೋದೇ ಇರೋ ಥರ ನೋಡ್ಕೊಳ್ಳೋದು.
कौन जीतना हाँ? ಇಲ್ಲಿ ಏನಾಯಿತು ಅಂದರೆ ಮಕ್ಕಳು ಒಂದು ಕಾಂಪಿಟೇಷನ್ ಹಾಕಿದ್ರು. ಏನಪ್ಪ ಅಂತಂದರೆ ಡ್ಯಾನ್ಸ್ ಮಾಡಬೇಕು. ಅದು ಒಂದೇ ಸಾಂಗಿಗೆ ಎಲ್ಲರೂ ನೃತ್ಯ ಮಾಡಬೇಕು. ಆ ನೃತ್ಯವನ್ನು ರಿಪೀಟ್ ಅಂದರೆ ಬೇರೆಯವರು ಕಾಪಿ ಮಾಡೋಂಗಿಲ್ಲ. ಅಂದರೆ ಅವ್ರವ್ರ ಸ್ಟೆಪ್ ಅವ್ರವರೇ ಮಾಡಬೇಕು. ಸಾಂಗ್ ಯಾವುದು ಅಂತಂದರೆ ಇಳ್ಕಲ್ ಸೀರೆ ಉಟ್ಕೊಂಡು, ತುಂಬಾ ಇಷ್ಟ ಆಯಿತು ಈ ಸಾಂಗು. ಆಮೇಲೆ ಎಲ್ಲರೂ ಬೇರೆ ಇಳ್ಕಲ್ ಸೀರೆನೇ ಹಾಕಿದ್ವಿ. ಇಳ್ಕಲ್ ಸೀರೆಯಲ್ಲಿ ಡ್ಯಾನ್ಸ್ ಮಾಡೋದು ತುಂಬಾ ಖುಷಿ ಆಯಿತು ನನಗಂತೂ. ಆಮೇಲೆ ಇಲ್ಲಿ ಯಾರು ಇಳ್ಕಲ್ ಸೀರೆ ತುಂಬಾ ಚೆನ್ನಾಗಿದೆ, ಆಮೇಲೆ ಇಲ್ಲಿ ಸ್ಟೆಪ್ ಕೂಡ ಯಾರು ಚೆನ್ನಾಗಿ ಹಾಕಿದ್ರು ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಂದರೆ ಒಬ್ಬರು ಸ್ಟೆಪ್ಪನ್ನು ಇನ್ನೊಬ್ಬರು ಕಾಪಿ ಮಾಡೋ ಹಾಗಿಲ್ಲ ಅಂತ ಮಕ್ಕಳು ಹೇಳಿಬಿಟ್ಟಿದ್ರು. ಏನಪ್ಪ ಯಾವ ಥರ ಸ್ಟೆಪ್ ಹಾಕಬೇಕು ಅಂತ. ಆಮೇಲೆ ಈ ಸಾಂಗಿಗೆ ನನಗೆ ಸ್ಟೆಪ್ ಅಂತೂ ಗೊತ್ತೇ ಇರಲಿಲ್ಲ. ತುಂಬಾ ಕಷ್ಟ ಆಗ್ತಾಯಿತ್ತು. ಅಂದರೆ ಯಾವ ಥರ ಸ್ಟೆಪ್ ಹಾಕಬೇಕು ಅಂತ. ಅದು ಬೇರೆ ನಾನು ಈ ಥರ ಸ್ಕೂಲಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಡ್ಯಾನ್ಸ್ ಮಾಡಿರೋದು. ಒಂಥರ ಮುಜುಗರನೂ ಆಗ್ತಿತ್ತು. ಆಮೇಲೆ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ಪರವಾಗಿಲ್ಲ ಅಂತ ಬಂದಿರೋ ಸ್ಟೆಪ್ಪನ್ನು ಹಾಕಿದೆ. ಎಲ್ಲರೂ ಕೂಡ ಅವರವರ ತಕ್ಕ ಹಾಗೆ ಅವ್ರವ್ರಿಗೆ ಯಾವ್ದು ಇಷ್ಟ ಅವರಿಗೆ ಸ್ಟೆಪ್ ಹೇಗೆ ಅನಿಸುತ್ತೆ, ಆಮೇಲೆ ಸಾಂಗಿಗೆ ತಕ್ಕ ಹಾಗೆ ಯಾವ ಥರ ಇರುತ್ತೆ ಅಂತ ಅವರು ತಮಗೆ ಬಂದ ಥರನೇ ಸ್ಟೆಪ್ ಹಾಕ್ತಾಯಿದ್ರು. ತುಂಬಾ ಖುಷಿ ಪಟ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಮಲ್ಲಿಗೆ ಹೂವು ಅಂತ ಅಂದಾಗೆ ನಾನು ಮುಡಿದಿರೋ ಅಂಥ ಮಲ್ಲಿಗೆನೇ ನಾನು ತೋರಿಸ್ತಿದ್ದೆ. ಅಲ್ಲಿ ಮಕ್ಕಳು ಹೇಳ್ತಾಯಿದ್ರು, ಅಂದರೆ ನೀವು ಒಬ್ಬರೊಬ್ಬರನ್ನ ಕಾಪಿ ಮಾಡ್ತಾಯಿದ್ರಿ, ನಿಮ್ದು ಇಷ್ಟು ಕಾಪಿ ಆಯಿತು ಅಷ್ಟು ಕಾಪಿ ಅಂತ ಕೌಂಟ್ ಮುಖಾಂತರ ಹೇಳ್ತಾಯಿದ್ರು ಅವರು. ಹಾಗೆ ಅವರು ಅನೌನ್ಸ್ ಮಾಡ್ತಾಯಿದ್ರು. ಇಲ್ಲ ನೀವು ಅವ್ರದ್ದು ಕಾಪಿ ಮಾಡಿದ್ರೆ ಇವ್ರದ್ದು ಮಾಡಿದ್ರಿ ಅಂತ ಅವ್ರದ್ದು ನಮಗೆ ನಮ್ದು ಅವರಿಗೆ ಈ ಥರ ಅನೌನ್ಸ್ ಮಾಡ್ತಾಯಿದ್ರು. ಕಾಪಿ ಮಾಡೋ ಹಾಗಿಲ್ಲ, ಕಾಪಿ ಮಾಡಿದ್ರೆ ಔಟ್ ಅಂತ ಮಕ್ಕಳು ಕೂಡ ಹೇಳ್ತಾಯಿದ್ರು. ಅಂದರೆ ಕಾಪಿ ಯಾರು ಜಾಸ್ತಿ ಮಾಡಿರ್ತಾರೆ ಆ ಸಾಂಗಿಂದ ಎಕ್ಸಿಟ್ ಆಗೋದು. ಪರವಾಗಿಲ್ಲ ಅಂತ ಹೇಳಿ ಬೇರೆಯವ್ರಿಗೆ ನೋಡೋದು ಬೇಡ, ನಮ್ಮ ಸ್ಟೆಪ್ ನಾವೇ ಹಾಕ್ಕೊಳ್ಳೋದು ಅಂಥೇಳಿ ನಮ್ಮ ಸ್ಟೆಪ್ ನಾವೇ ಹಾಕ್ಕೊಳ್ತಾ ಖುಷಿ ಪಡ್ತಾ ಡ್ಯಾನ್ಸನ್ನು ಮಾಡಿದ್ವಿ. ಮಕ್ಕಳಿಗೆ ಕೂಡ ಖುಷಿ ಆಗಬೇಕಲ್ವ. ಅಂದರೆ ಇವತ್ತು ನಾವು ಫ್ರೀ ಇರೋದು ಮಕ್ಕಳಿಗೆ ತುಂಬಾ ಖುಷಿ. ಡೈಲಿ ಬರೀ ಪಾಠದ ಜೊತೆಗೆ ಮಕ್ಕಳಿಗೆ ನಾವು ಕ್ಲಾಸಸ್ಸು ಆ ಥರ ಅಂದರೆ ಅವರಿಗೂ ಕೂಡ ಬೇಜಾರಾಗುತ್ತೆ. ಆ ಟೈಮಲ್ಲಿ ಬೇಡ, ನಾವು ಮಕ್ಕಳಿಗೆ ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ, ನಮಗೂ ಎಂಜಾಯ್ಮೆಂಟ್ ಇರಲಿ ಅಂತ ಇವತ್ತು ನಮಗೆ ಫ್ರೀ ಆದಂಥ ಡೇ. ಅಂದರೆ ಮಕ್ಕಳಿಗೆ ನಮ್ಮ ಜೊತೆ ಬೆರೆಸ್ಕೊಳ್ಳೋಕ್ಕೆ ಇರುವಂಥ ದಿನ ಇದು. ತುಂಬಾ ಖುಷಿಪಟ್ವಿ. ಮಕ್ಕಳು ಕೂಡ ಹೇಳ್ತಾಯಿದ್ರು, ಅವ್ರ ಸ್ಟೆಪ್ ಚೆನ್ನಾಗಿದೆ, ಇವ್ರ ಸ್ಟೆಪ್ ಚೆನ್ನಾಗಿದೆ, ಆ ಥರ ನೀವು ಕಾಪಿ ಮಾಡ್ತಾಯಿದ್ದೀರಾ, ಅವ್ರದ್ದು ನೀವು ಕಾಪಿ ಮಾಡಿದ್ರಿ ಅಂತ ಮಕ್ಕಳು ಹೇಳ್ತಾನೆ ಇದ್ದರು. ಇವಾಗ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಅಂದರೆ ಹಾಡಿಗೆ ತಕ್ಕ ಹಾಗೆ ಒಂದಷ್ಟು ಸ್ಟೆಪ್ಪನ್ನು ಹಾಕಿದ್ದೀವಿ. ಈ ಸ್ಟೆಪ್ಪನ್ನು ನೋಡಿ ಯಾರು ಕೂಡ ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇದು ಮಕ್ಕಳಿಗೆ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರುವಂತಹ ನೃತ್ಯ. ಅಂದರೆ ನಾವು ಪ್ರಾಕ್ಟೀಸಿಂದ ಎಲ್ಲ ಏನೆಲ್ಲ ಮಕ್ಕಳು
ನೀವು ಇವತ್ತು ಇಲ್ಕಲ್ ಸೀರೆ ಹಾಕಿದರೆ ಇಲ್ಕಲ್ ಸೀರೆ ಮೇಲೇ ಒಂದು ಸಾಂಗ್ ಇರಬೇಕು ಅಂತ ಹೇಳಿದರು. ಅದಕ್ಕೆ ಸ್ಟೆಪ್ ಕೂಡ ಗೊತ್ತಿರಲಿಲ್ಲ, ಸಾಂಗ್ ಕೂಡ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ನಾವು ಬಂದಿರುವಂಥ ಸ್ಟೆಪ್ಪನ್ನು ಹಾಕಿದ್ವಿ. ಅಂದರೆ ನಮ್ಮ ಚಾಯ್ಸಿಂಗ್ ಸಾಂಗ್ ಅಂದರೆ ನಾವು ಯಾವ ಥರ ಅಂದರೆ ರೂಢಿ ಇರುತ್ತೆ, ಸ್ಟೆಪ್ಸ್ಗಳು ಕೂಡ ನೆನಪಿರುತ್ತೆ. ಹಾಗಾಗಿ ಸ್ಟೆಪ್ಸ್ಗಳನ್ನು ನಾವು ಬೇಕಾದಾಗೆ ಹಾಕೋಬಹುದಾಗಿತ್ತು. ಇಲ್ಲಿ ಪರವಾಗಿಲ್ಲ, ನಾವು ಬೇಕಾದಾಗೆ ಆ ಮಕ್ಕಳಿಗೆ ಖುಷಿಗೋಸ್ಕರ ಆದರೂ ಯಾವ ಥರ ಆದರೂ ಸ್ಟೆಪ್ಪನ್ನು ಹಾಕಿ ಅವರನ್ನು ಖುಷಿಪಡಿಸಿದ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ರೊಟೇಟ್ ಮಾಡೋಕ್ಕೋಗಿ ಇಲ್ಲಿ ತುಂಬ ತಲೆ ಡಕ್ಕರ್ ಹೊಡೆದಂಗೆ ಆಗಿಬಿಡ್ತು. ಆದರೂ ಕೂಡ ಖುಷಿಪಟ್ಟು ನಾವು ಸ್ಟೆಪ್ಪನ್ನು ಹಾಕ್ತಾ ಡ್ಯಾನ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಈ ಡ್ಯಾನ್ಸನ್ನು ನೋಡಿ ನಿಮಗೂ ಖುಷಿ ಆಯಿತು ಅಂತ ಅನ್ಕೋತೀನಿ. ನಾವು ಕೂಡ ತುಂಬಾ ಖುಷಿಪಟ್ವಿ, ನೀವು ಕೂಡ ಖುಷಿಪಡಿ. ಹಾಗೆ ಬ್ಯಾಡ್ ಕಮೆಂಟ್ ಮಾತ್ರ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಅಂದರೆ ನಾವು ಮಾಡಿರೋದು ಸಣ್ಣ ಪ್ರಯತ್ನ, ಪರವಾಗಿಲ್ಲ. ನಾವು ಶಾಲೆಯಲ್ಲಿ ಮನೋರಂಜನೆಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮ ಇದು. ನಾವು ಟೀಚರ್ಸ್ ಡೇ ದಿನ ನಾವು ಪ್ರತಿ ವರ್ಷವೂ ಕೂಡ ನಾವು ಟೀಚರ್ಸ್ ಡೇ ದಿನವೇ ನಾವು ಇಳ್ಕಲ್ ಸಾರಿಯನ್ನು ಹಾಕ್ಕೊಳ್ತಾ ಇರ್ತೀವಿ. ಈ ವರ್ಷ ಕೂಡ ನನಗೆ ಈ ಇಳ್ಕಲ್ ಸಾರಿ ತುಂಬಾ ಇಷ್ಟ ಆಯಿತು. ಆಮೇಲೆ ನನಗೆ ನಾರ್ಮಲ್ ಸಾರಿಗೆ ಹಾಕೋದಕ್ಕಿಂತ ಈ ಇಳ್ಕಲ್ ಸಾರಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇವತ್ತು ಕೂಡ ಇಳ್ಕಲ್ ಸಾರಿನ ಹಾಕಿದೆ. ಇಲ್ಲಿ ಕೂಡ 4 ಜನ ಇದ್ದಲ್ಲಿ ಇಬ್ಬರಿಗೆ ಎಕ್ಸಿಟ್ ಮಾಡಿದ್ರು. ಯಾಕಂತಂದರೆ ನೀವು ಸ್ಟೆಪ್ಸನ್ನು ಸೇಮ್ ಹಾಕ್ತಾಯಿದ್ರಿ, ನೀವು ಈ ಗೇಮಿಂದ ಔಟ್ ಅಂತ ಮಕ್ಕಳು ಹೇಳಿದರು. ಇವಾಗ ನಾವು ಪರವಾಗಿಲ್ಲ ಅಂತ ನಮಗೆ ಯಾವ ಥರ ಬರುತ್ತೆ ಆ ಥರ ನಾವಿಬ್ಬರು ಡ್ಯಾನ್ಸನ್ನು ಮಾಡ್ತಾ ಈ ಸಾಂಗಿಗೆ ಕಂಪ್ಲೀಟ್ ಮಾಡಿಕೊಂಡು ಮಕ್ಕಳಿಗೆ ಎಂಜಾಯ್ ಮಾಡಿಕೊಂಡು ಈ ಸಾಂಗನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ನಿಮಗೂ ಕೂಡ ಖುಷಿ ಆಯಿತು ಅಂತ ಅನ್ಕೋತೀನಿ. ಮತ್ತು ಮುಂದೆ ಏನು ಮಾಡಿದ್ವಿ ನೋಡೋಣ ಬನ್ನಿ. ಇವಾಗ ಅವ್ರ ಸಾಂಗ್ ಕಂಪ್ಲೀಟ್ ಆದಮೇಲೆ ನಮಗೆ ಇನ್ನೊಂದು ಸಾಂಗ್ ಕೊಟ್ಟಿದ್ದರು, ನೀರಿಗೆ ಮರಿ ಚೆನ್ನಿ ಅಂತ. ಬಟ್ ನಾವು ಕೂಡ ಅದಕ್ಕೂ ಕೂಡ ಸ್ಟೆಪ್ ಹಾಕಿದ್ವಿ, ಅವ್ರಿಗೆ ಕೂಡ ಖುಷಿಪಟ್ವಿ. ಇವಾಗ ನಮ್ಮದೆಲ್ಲ ಕಾರ್ಯಕ್ರಮ ಮುಗೀತು. ಇವಾಗ ಒಂದು ಹುಡುಗಿ ನಾನು ಕೂಡ ಒಂದು ಡ್ಯಾನ್ಸ್ ಮಾಡ್ತೀನಿ ಅಂತಂದ್ರು, ಅವಳಿಗೆ ಕೂಡ ಅವಕಾಶ ಕೊಟ್ಟು ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ವಿ. ನೋಡೋಣ ಬನ್ನಿ. ಅವಳಿಗೂ ಕೂಡ ಈ ಸಾಂಗಿಗೆ ನಾವು ಅವಕಾಶ ಮಾಡಿಕೊಟ್ವಿ. ಅವಳು ಬೆಂಗಲ್ ಬಂಗಾರಿ ಸಾಂಗಿಗೆ ನೃತ್ಯವನ್ನು ಮಾಡಿದಳು. ತುಂಬಾ ಚೆಂದಾಗಿ ಮಾಡ್ತಾಳೆ ಇವಳು ನಮ್ಮ ಸ್ಕೂಲ್ಗೆ ಫಸ್ಟ್ ಡ್ಯಾನ್ಸರ್ ಅಂತಲೇ ಹೇಳ್ತೀವಿ. ತುಂಬಾ ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಅಂದರೆ ನಾವು ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಇವು ಡ್ಯಾನ್ಸ್ ಮಾಡೋದನ್ನು ತೋರಿಸಿದ್ದೀವಿ. ಅವಳು ಅಷ್ಟು ಚೆಂದವಾಗಿ ಮಾಡ್ತಾಳೆ. ಇವಳಿಗೆ ಎಲ್ಲಾದರೂ ಅವಕಾಶ ಸಿಕ್ಕರೆ ನಾವು ಸೇರಿಸಬೇಕು ಅಂತ ನಮ್ಮ ಶಾಲೆಯಿಂದ ಅಂದ್ಕೊಂಡಿದ್ದೀವಿ. ಇವಳು ಕೂಡ ಡ್ಯಾನ್ಸ್ ಮಾಡಿ ತುಂಬಾ ಖುಷಿಪಡಿಸಿದ್ರು. ನಾವು ಕೂಡ ಖುಷಿಪಟ್ವಿ, ಮಕ್ಕಳಿಗೆ ಕೂಡ ಖುಷಿಪಡಿಸಿವೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.